ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಟೆನ್ಷನ್ ಏನಕ್ಕಮ್ಮ ಟೆನ್ಷನ್? ಅದು ಅತ್ತೆ ಮದುವೆ ಲೇಟಾಗಿ ಆಯ್ತಲ್ವಾ, ಮಗುನೂ ಲೇಟಾಗಿ ಆಗ್ತಿದೆ, ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ತಾಯಿ ಆಗ್ತಿದ್ದೀನಿ ಅನ್ನೋ ಖುಷಿ ಇದೆ. ಆದರೆ ಏನೋ ಒಂಥರ ಗೊಂದಲ, ತಳಮಳ, ಆತಂಕ ಎಲ್ಲ ಹೆಣ್ಮಕ್ಳಿಗೆ ಈ ರೀತಿ ಆಗುತ್ತೆ ಅಂತ ಗೊತ್ತು ನನಗ್ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಿದೆ ಅತ್ತೆ. ನೀನು ಹೇಳೋದು ನಿಜ. ಇಂಥ ಟೈಮಲ್ಲಿ ಹೀಗೆಲ್ಲ ಆಗೋದು ಸಹಜ. ದಿನಗಳು ತುಂಬ ಬೇಗನೆ ಓಡೋಗ್ತಿದೆ. ಒಂದೊಂದು ದಿನ ಕಳೀತಿದ್ದ ಹಾಗೆ ಮಗುನ ಈ ಜಗತ್ತಿಗೆ ಬರು ಮಾಡ್ಕೊಳ್ಳೋ ದಿನ ಬೇಗ ಬರ್ತಿದೆ ಅಂತ ಅನಿಸ್ತಿದೆ. ಅದು ನನ್ನನ್ನು ಇನ್ನಷ್ಟು ರೆಸ್ಟ್ಲೆಸ್ ಮಾಡ್ತಿದೆ ಅತ್ತೆ. ತಲೆ ತಿನ್ನಕ್ಕೆ ಬಂದಿದ್ದಾಳೆ ಅಂತ ಅನ್ಸತ್ತೆ. ಮಗು ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ಒಂದು ಹೆಣ್ಣು ಪ್ರೆಗ್ನೆನ್ಸಿ ಟೈಮಲ್ಲಿ ಫೇಸ್ ಮಾಡೋ ಇಮೋಷನಲ್ ಬ್ರೇಕ್ ಡೌನ್ ಬಗ್ಗೆ ಯಾರೂ ಮಾತಾಡಲ್ಲ. ಅದೆಷ್ಟು ಇಂಟೆನ್ಸ್ ಆಗಿರುತ್ತೆ, ಹೆವಿ ಆಗಿರುತ್ತೆ, ಅದನ್ನು ಹೇಗೆ ಫೇಸ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡ್ಕೊಡೋದು ಅಂತ ಯಾರೂ ಹೇಳ್ಕೊಡಲ್ಲ. ಒಂದೊಂದ್ಸತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಮನಸ್ಸು ಮುದುಡು ಹೋಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಎಲ್ಲಾನು ಇದ್ದು ಎಲ್ಲರೂ ಇದ್ರು ಒಂಥರ ಒಂಟಿತನ ಅನ್ಸುತ್ತೆ, ಮನಸ್ಸು ಖಾಲಿ ಖಾಲಿ ಅನ್ಸುತ್ತೆ. ತುಂಬಾನೇ ಹೆಲ್ಪ್ಲೆಸ್ ಆಗೋಗ್ತೀವಿ, ಹೋಪ್ಲೆಸ್ ಆಗೋಗ್ತೀವಿ, ಏನು ಮಾಡ್ದೇನೆ ಸುಸ್ತು ಅನ್ಸುತ್ತೆ. ಇದೇ ಥರ ಹೇಳ್ಕೊಳ್ಳೋಕ್ಕೆ ತುಂಬ ಇದೆ ಅತ್ತೆ. ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಮ ಹತ್ರ ಉತ್ತರ ಬೇಕಿತ್ತು, ಒಂದು ಚಿಕ್ಕ ಕೌನ್ಸಿಲಿಂಗ್ ಥರ. ನೋಡು ಭೂಮಿಕಾ, ನೀನೀಗ ಹೇಳಿದೆಯಲ್ಲ ಮೂಡ್ ಸ್ವಿಂಗ್ಸ್ ಅದು ಇದು ಅಂತಲ್ಲ, ಅದಕ್ಕೆಲ್ಲ ಪರಿಹಾರ ತುಂಬ ಸಿಂಪಲ್. ಹಾಗಾದಾಗೆಲ್ಲ ಒಂದ್ಸತ್ತು ಓಡಾಡ್ಕೊಂಡು ಬಾ. ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡು, ಟೈಮ್ ಪಾಸ್ ಮಾಡು, ಬುಕ್ಸ್ ಓದು, ಮ್ಯೂಸಿಕ್ ಕೇಳು, ಆಕ್ಟಿವ್ ಆಗಿರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೀಗೆಲ್ಲ ನಿನಗೆ ಅನಿಸ್ದಾಗ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇದೆ ಅಂತ ನೆನೆಸ್ಕೊ, ಎಲ್ಲ ಸರಿ ಹೋಗುತ್ತೆ. ನನ್ನ ಕಡೆಯಿಂದ ಚಿಕ್ಕ ಟಿಪ್ಸ್ ಅಷ್ಟೇ. ಥ್ಯಾಂಕ್ ಯು ಅತ್ತೆ. ಇನ್ನೇನಾದರೂ ಕೇಳೋದಿತ್ತಾ? ಸದ್ಯಕ್ಕೇನೂ ಇಲ್ಲ ಅತ್ತೆ, ಬಟ್ ನನಗೆ ಹಾಗಾಗೇನಾದರೂ ಡೌಟ್ ಬಂದರೆ ನಾನು ನಿಮಗೆ ಬಂದು ಕೇಳ್ಬೋದಲ್ವಾ? ಧಾರಾಳವಾಗಿ ಬಾ. ಥ್ಯಾಂಕ್ ಯು ಅತ್ತೆ. ಹೊಟ್ಟೆ ಮಗು ಬೆಳೀತಾ ಇದೆ ಅಂತ ನನಗೆ ಟೆನ್ಷನ್ ಆದರೆ ಅದ್ರ ಬಗ್ಗೆ ಟಿಪ್ಸ್ ಬೇರೆ ಕೇಳ್ತಾ ಇದ್ದಾರೆ. ಆವಾಗ ಬಂದು ನಾನು ತಲೆ ತಿಂತಾಳೆ ಇವಳು. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ, ನಿಮಗೆ ಕೈ ಮುಗಿದು ಬೇಡ್ಕೊತೀನಿ. ತಾತ, ನಿಮಗೆ ಮಾತು ಬರುತ್ತಾ? ಇಷ್ಟು ದಿವಸ ಮಾತು ಬರ್ದಿರೋ ತರ ಯಾಕೆ ನಾಟಕ ಮಾಡ್ತಾ ಇದ್ರಿ? ಏನ್ ನಿಮ್ಮ ಉದ್ದೇಶ? ಎಲ್ಲ ಹೇಳ್ತೀನಿ ಯಜಮಾನ್ರೆ, ಇವತ್ತು ನಿಮ್ಮ ಹತ್ರ ಎಲ್ಲಾನು ಹೇಳ್ಬಿಡ್ತೀನಿ. ಆ ಮಲ್ಲಿ ನನ್ನ ಮೊಮ್ಮಗಳಲ್ಲ, ರಾಜೇಂದ್ರ ಭೂಪತಿ ಮಗಳು. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಅವಳ ಹತ್ರ ಈ ವಿಷಯನ ಹೇಳ್ಬಾರ್ದು ಯಜಮಾನ್ರೆ. ಅವಳಿಗೆ ಈ ವಿಷಯ ಗೊತ್ತಾಗಬಾರ್ದು. ಯಾಕೆ? ಯಾವ ಕಾರಣಕ್ಕೆ? ಅದೊಂದು ದೊಡ್ಡ ಕತೆ ಯಜಮಾನ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.